ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಈಗ ಟೈಮ್ ಬಂದ್ಬಿಟ್ಟು ಮಾರ್ನಿಂಗ್ 6:30 ಆಗಿದೆ. ಸೊ ಇವತ್ತು ಬಂದ್ಬಿಟ್ಟು ಸ್ಪ್ರೇ ಅಪ್ಡೇಟ್ ಕೊಡಬೇಕಿತ್ತು. ಸೊ ಸ್ಪ್ರೇಸು ತೊಗೊಂಡಿದ್ದೆ, ಲಾಸ್ಟ್ ಅಪ್ಡೇಟ್ ಕೊಡೋಕ್ಕಾಗಲಿಲ್ಲ. ಸೊ ಇವತ್ತಿಂದ ಸ್ವಲ್ಪ ಸ್ಪ್ರೇಸು ಕರೆಕ್ಟಾಗಿ 2 ಡೇಸ್ ಒನ್ಸು ಎಷ್ಟೋ ಜನ ಮೆಸೇಜ್ ಮಾಡಿದ್ದಾರೆ. ಸೊ 2 ಡೇಸ್ ಒನ್ಸ್ ಅಟ್ಲೀಸ್ಟ್ 2 ಡೇಸ್ ಒನ್ಸ್ ಅಪ್ಡೇಟ್ ಕೊಡಿ ಅಂತ. ಸೊ ಇವತ್ತಿಂದ ಸ್ವಲ್ಪ ಆದಷ್ಟು 2 ಡೇಸ್ ಒನ್ಸ್ ಅಪ್ಡೇಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಬಂದ್ಬಿಟ್ಟು ಬ್ಯಾಕ್ಟಲ್ ಬ್ಲೈಟ್ಗೆ ಶೆಡ್ಯೂಲ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಜೊತೆಗೆ ಬ್ಯಾಕ್ಟಲ್ ಬ್ಲೈಟ್ ಇಲ್ಲದೇ ಇರೋ ತೋಟಕ್ಕೆ ಸ್ಪ್ರೇಸ್ ಏನು ತೊಗೋಬೋದು ಅಂತ ಅಂದ್ಬಿಟ್ಟು ವಿಡಿಯೋ ಸ್ಪ್ರೇಸ್ ಹೇಳ್ತೀನಿ. ಅದಾದಮೇಲೆ ಮತ್ತು ವಾಟರ್ ಸಾಲ್ಯುಬಲ್ ಏನು ಕೊಡಬೇಕು ಮೇಯ್ನ್ಲಿ. ಈಗ ಸ್ವಲ್ಪ ಬ್ಯಾಕ್ಟಲ್ ಬ್ಲೈಟು ಅವಾಯ್ಡ್ ಆಗೋ ಥರ, ಜೊತೆಗೆ ಕಾಯಿ ಸೈಜ್ ಬರೋ ಥರ, ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟು ಸಿಗಬೇಕು. ಸೊ ಇಷ್ಟು ಒಂದೇ ವಾಟರ್ ಸಾಲ್ಯುಬಲಲ್ಲಿ ಏನು ಕೊಡ್ಬೋದು ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋ. ಸೊ ಫಸ್ಟ್ ಬಂದುಬಿಟ್ಟು ಬ್ಯಾಕ್ಟಲ್ ಬ್ಲೈಟ್ ಇಲ್ಲದೇ ಇರೋ ತೋಟಕ್ಕೆ ಹೇಳ್ತೀನಿ ಸ್ಪ್ರೇಸು. ಫಸ್ಟ್ ಬಂದುಬಿಟ್ಟು ನೇಟಿವೋ ತೊಗೊಬೋದು. ಫಸ್ಟ್ ಆಪ್ಷನ್ ಬಂದುಬಿಟ್ಟು ನೇಟಿವೋ 0.6 ಗ್ರಾಮ್ ಮಾಡ್ಕೋಬೋದು ಪರ್ ಲೀಟ್ರು. ಅದಾದಮೇಲೆ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಸ್ಕೋರು ಕವಚ್ ಮಾಡ್ಬೋದು. ಸ್ಕೋರ್ ಬಂದುಬಿಟ್ಟು 0.5 ml ಪರ್ ಲೀಟ್ರು, ಕವಚ್ 2 ಗ್ರಾಮ್ಸ್ ಪರ್ ಲೀಟ್ರು. ಸೊ ಅದೊಂದು ಆಪ್ಷನ್ ಇದೆ. ಅದಾದಮೇಲೆ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಕಸ್ಟೋಡಿಯಾ ಅಂತ ಇದೆ. ಸೊ ಕಸ್ಟೋಡಿಯಾ 1 ಗ್ರಾಮ್ ಪರ್ ಲೀಟ್ರು. ಸೊ ಇಷ್ಟು ಸ್ಪ್ರೇ ಆಪ್ಷನ್ಸ್ ಇದೆ. ಸೊ ಅದರಲ್ಲಿ ಯಾವುದಾದ್ರೂ ಮಾಡ್ಕೊಳ್ಳಿ. ಲಾಸ್ಟು ಏನೇನು ಅಕಸ್ಮಾತ್ ನೇಟಿವೋ ತೊಗೊಂಡಿದ್ರೆ ಇವತ್ತು ಬೇರೆದು ಮಾಡ್ಕೊಳ್ಳಿ. ಸೊ ಆ ಥರ ಸ್ಪ್ರೇಸ್ ತೊಗೊಳ್ಳಿ ಆದಷ್ಟು. ಅದೇ ಒಂದೇ ಸ್ಪ್ರೇಸ್ ತೊಗೊತಾ ಇದ್ದರೆ ಅದು ರೆಸಿಸ್ಟೆನ್ಸ್ ಪವರ್ ಬಿಲ್ಡ್ ಆಗಿಬಿಟ್ಟಿರುತ್ತೆ. ತಿರ್ಗಿ ಮತ್ತು ಫಂಗಲ್ ಇನ್ಫೆಕ್ಷನ್ಸು ಸ್ಪ್ರೆಡ್ಡಿಂಗ್ ಜಾಸ್ತಿ ಇರುತ್ತೆ, ಕಂಟ್ರೋಲ್ ಆಗೋಲ್ಲ ಮೇಯ್ನ್ಲಿ. ಸೊ ಒಂದು ಸರಿ ಸ್ಪ್ರೇ ತೊಗೊಂಡ್ಮೇಲೆ ಅದು ಅಟ್ಲೀಸ್ಟ್ ರೊಟೇಷನ್ ಬರೋಷ್ಟೊತ್ತಿಗೆ ಅಟ್ಲೀಸ್ಟ್ 1 ಮಂತ್ ಆದರೂ ಆಗಿರಬೇಕು. ಸೊ ಆ ಥರ ಆದಷ್ಟು ಸ್ಪ್ರೇಸ್ ತೊಗೊಳ್ಳಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಕ್ಟಲ್ ಬ್ಲೈಟ್ಗೆ ಸ್ಪ್ರೇ ತೊಗೋತಿರೋದು. ಸೊ ಬ್ಯಾಕ್ಟಲ್ ಬ್ಲೈಟ್ಗೆ ಇವತ್ತಿಂದ ಸ್ಕೆಡ್ಯೂಲ್ ಸ್ಟಾರ್ಟ್ ಮಾಡ್ತೀನಲ್ಲ. ಸೊ ಸ್ಕೆಡ್ಯೂಲ್ ಪ್ರಕಾರ ಒಂದೇ ಸ್ಪ್ರೇ ಹೇಳ್ತೀನಿ. ಸೊ ಅದು ಮಾಡ್ಕೊಳೋಗಿದ್ರೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಬಂದುಬಿಟ್ಟು ಮೈಕ್ರೋಶೀಲ್ಡ್ ಹಾಕ್ತಿದ್ದೀನಿ. ಸೊ ಮೈಕ್ರೋಶೀಲ್ಡ್ ಮಾಡ್ತಿದ್ದೀನಿ 2 ml ಪರ್ ಲೀಟ್ರು. ಮೈಕ್ರೋಶೀಲ್ಡಲ್ಲಿ ಕಂಟೆಂಟ್ ಬಂದುಬಿಟ್ಟು ಹೈಡ್ರೋಜನ್ ಪರಾಕ್ಸೈಡು ಮತ್ತು ನ್ಯಾನೋ ಸಿಲ್ವರ್ ಇರುತ್ತೆ. ಸೊ ಇದು ಬಂದುಬಿಟ್ಟು ಗಿಡ ಸ್ಯಾನಿಟೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಕ್ಲೀನಾಗಿ. ಸೊ ಸ್ಪ್ರೇ ಯಾವ ಥರ ತೊಗೋಬೇಕು ಅಂತಂದರೆ, ಚೆನ್ನಾಗಿ ಮಳೆ ಬಿದ್ದಾಗ ಹೆಂಗೆ ನೆಂದು ಕೆಳಗಡೆ ನೀರು ಸುರಿಯುತ್ತೋ ಸೊ ಆ ಥರ ಸ್ಪ್ರೇ ತೊಗೋಬೇಕು. ಈ ಮೈಕ್ರೋಶೀಲ್ಡ್ ಮಾತ್ರ ಆ ಥರ ಸ್ಪ್ರೇ ತೊಗೋಬೇಕು. 2 ml ಪರ್ ಲೀಟ್ರ್ ಹಾಕ್ಕೊಂಡು ಕ್ಲೀನಾಗಿ ಚೆನ್ನಾಗಿ ಗಿಡ ತೊಳೆಯೋ ಥರ ಸ್ಪ್ರೇ ತೊಗೊಳ್ಳಿ. ಸೊ ಅದು ಸ್ವಲ್ಪ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್ ಏನೇ ಇದ್ದರೂ ಗಿಡದ ಮೇಲೆ ವಾಶೌಟ್ ಆಗುತ್ತೆ. ಕಡ್ಡಿ ಒಳಗಡೆ ಇರೋದು ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಎಲೆ ಮೇಲೆ ಇರೋದು ಮತ್ತು ಕಾಯಿ ಮೇಲೆ ಇರೋದು ಅಟ್ಲೀಸ್ಟ್ ವಾಶೌಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮೈಕ್ರೋಶೀಲ್ಡ್ ಮಾಡೋದು. ಸೊ ಇವತ್ತು ಸ್ಕೆಡ್ಯೂಲ್ ಇವತ್ತಿಂದ ಸ್ಟಾರ್ಟ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಮೈಕ್ರೋಶೀಲ್ಡ್ ಒಂದೇ ಹೇಳ್ತಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ವಾಟರ್ ಸಾಲ್ಯುಬಲ್ ಅಪ್ಡೇಟ್ ಬಂದುಬಿಟ್ಟು ಇವತ್ತು ಏನು ವಾಟರ್ ಸಾಲ್ಯುಬಲ್ ಕೊಡ್ತಿದ್ದೀನಿ ಅಂದರೆ, ಯಾಕಂದರೆ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಿದೆ. ಸೊ ನೀರು ಜಾಸ್ತಿ ಬೇಕಾಗಲ್ಲ. ಸೊ ಅದಕ್ಕೋಸ್ಕರ ಫ್ರೂಟ್ ಸೈಜ್ಗೆ ಮತ್ತು ಮೈಕ್ರೋನ್ಯೂಟ್ರಿಯೆಂಟು ಮತ್ತು ಬ್ಯಾಕ್ಟೀರಿಯಲ್ ಬ್ಲೈಟ್ ಕಂಟ್ರೋಲ್ ಆಗಬೇಕು, ಆ ಥರ ವಾಟರ್ ಸಾಲ್ಯುಬಲ್ ಹೇಳ್ತಿರೋದು ಇವತ್ತು. ಫಸ್ಟ್ ಬಂದುಬಿಟ್ಟು ಅವೆನೋ ನ್ಯೂಟ್ರಿಮಿಕ್ಸು 1 ಎಕರೆಗೆ 10 ಲೀಟ್ರು 10 ಲೀಟರ್ಸ್ ಪರ್ ಎಕರು, ಜೊತೆಗೆ 0050 2 kgs ಪರ್ 2 kgs ಪರ್ ಎಕರು, ಜೊತೆಗೆ ಅದ್ರ ಜೊತೆಗೆ ಮ್ಯಾಂಗನೀಸ್ ಸಲ್ಫೇಟ್ ಅಂತ ಬರುತ್ತೆ. ಮ್ಯಾಂಗನೀಸ್ ಸಲ್ಫೇಟು 2 kg ಪರ್ ಎಕರು. ಇಷ್ಟು ಮೂರೂ ಮಿಕ್ಸ್ ಮಾಡಿ ಒಂದೇ ಸರಿ ಬಿಡ್ತಿದ್ದೀನಿ. ಸೊ ವಾಟರ್ ಸಾಲ್ಯುಬಲು. ಸೊ ಇವತ್ತು ಬಿಟ್ಟಿದ್ದೀನಿ ನಾನು ಆಲ್ರೆಡಿ ವಾಟರ್ ಸಾಲ್ಯುಬಲು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಷ್ಟೋ ಜನ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಮತ್ತು ವಿಡಿಯೋ ಫುಲ್ಲು ನೋಡಿ, ಆದಷ್ಟು ನಮಗೂ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.